ನಾನು ಎಲ್ಲೋ ಬಂದು ಕೂತ್ಕೊಂಡು ಬಿಸ್ನೆಸ್ ಶುರು ಮಾಡೋ ಬದಲು ನಮ್ಮ ಹತ್ರ ಏನು ರಾ ಮೆಟೀರಿಯಲ್ ಸಿಗುತ್ತೆ ಅದನ್ನು ಸಪ್ಲೈ ಹೊರಗಡೆ ಮಾಡೋದ್ರಿಂದ ನಮ್ಗೆ ಅದರಲ್ಲಿ ಏನು ಅಡ್ವಾಂಟೇಜ್ ಆಗುತ್ತೆ ಅಂತ ಒಂದು ಅನಲೈಸ್ ಮಾಡಿದ್ವಿ. ಮಿಡ್ಲ್ ಕ್ಲಾಸ್ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅಂದರೆ, ಒಬ್ಬ ಎಂಟರ್ಪ್ರಿನರ್ ಆಗಬೇಕು, ನಾವು ಬಿಸ್ನೆಸ್ಸಲ್ಲಿ ಏನಾರ ಒಂದು ಸಾಧನೆ ಮಾಡಬೇಕು ಅನ್ನೋದೊಂದು ಹಂಬಲ ಇದ್ದೇ ಇರುತ್ತೆ. ಬಿಸ್ನೆಸ್ ಅಂದ ತಕ್ಷಣ ಜನಕ್ಕೆ ಫಸ್ಟು ಎಂಡು ಎರಡೇ ಕಾಣುತ್ತೆ, ಅದ್ರ ಮಧ್ಯದಲ್ಲಿರೋ ಸ್ಟ್ರಗಲ್ ಕಾಣಲ್ಲ. ಆ ಮಾರ್ಕೆಟ್ ಮಾಡೋ ಸ್ಟ್ರಗಲಿಂಗ್ ಇದೆಯಲ್ಲ, ಅದು ಹೆವಿ ಸ್ಟ್ರಗಲಿಂಗ್. ನಿಮ್ಮ ಪ್ರಾಡಕ್ಟು, ಆ ಪ್ರಾಡಕ್ಟ್ದು ಕ್ವಾಲಿಟಿ ಮತ್ತು ಕನ್ಸಿಸ್ಟೆನ್ಸಿ, ಈ ಮೂರನ್ನೂ ಇದ್ದರೆ ಈ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಬಿಸಿನೆಸ್ ಆ್ಯಂಡ್ ಪ್ರಾಪರ್ಟಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಇವತ್ತು ಕನ್ನಡದ ಯುವ ಉದ್ಯಮಿಗಳು ಅವರ ಸಕ್ಸಸ್ ಸ್ಟೋರಿನ ಹೇಳ್ತಾ ಇದ್ದಾರೆ. ಮತ್ತು ಕಳೆದ ಒಂದು 16 ವರ್ಷಗಳ ಒಂದು ಇತಿಹಾಸವನ್ನು ಗಮನಿಸಿದರೆ ಇವತ್ತು ಕೃಷಿ ಇರ್ಬೋದು ಅಥವಾ ಸಣ್ಣ ಕೈಗಾರಿಕೆ ಇರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಕನ್ನಡದ ಯುವ ಉದ್ಯಮಿಗಳು ಅವರ ಒಂದು ಸಾಹಸವನ್ನು ಪ್ರದರ್ಶಿಸ್ತಾ ಏಳಿಗೆಯನ್ನು ಕಾಣ್ತಾ ಇದ್ದಾರೆ. ಕೃಷಿ ಕ್ಷೇತ್ರದಲ್ಲಿ ಮುಖ್ಯವಾಗಿ ಕೊಬ್ಬರಿ ವ್ಯಾಪಾರದಲ್ಲಿ ಒಬ್ಬ ಯುವಕ 21ನೇ ವರ್ಷದಲ್ಲಿ ಪದಾರ್ಪಣೆ ಮಾಡಿ ಬಿಸ್ನೆಸ್ ಮಾಡ್ತಾ ಕಳೆದ 7 ವರ್ಷಗಳಲ್ಲಿ ಹೇಗೆ ಸಾಧನೆ ಮಾಡಿದ ಅನ್ನೋದ್ರ ಒಂದು ಯಶಸ್ವಿ ಸ್ಟೋರಿಯನ್ನು ಇವತ್ತಿನ ಈ ವಿಶೇಷ ಎಪಿಸೋಡಿನಲ್ಲಿ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇವರ ಹೆಸರು ಚಿರಂಜೀವಿ ಅಂತ. ತಿಪಟೂರಿನಲ್ಲಿ 21 ವರ್ಷದ ಹುಡುಗ ಆಗಿದ್ದಾಗ ಅವರು ಈ ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡ್ತಾರೆ ಮತ್ತು ಕಳೆದ 7 ವರ್ಷಗಳಲ್ಲಿ ಅತ್ಯಂತ ಸಕ್ಸಸ್ಫುಲ್ ಆಗಿ ಅವರು ಒಂದು ಕೊಬ್ಬರಿಯನ್ನು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿ ಅದರ ಲಕ್ಷಾಂತರ ರೂಪಾಯಿ ಬಿಸ್ನೆಸ್ಸನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗೂ ಯುವ ಜನತೆಗೆ ಒಂದು ಮಾದರಿಯಾಗಿದ್ದಾರೆ. ಹಾಗಾದರೆ ಅವರು ಯಾವ ರೀತಿಯಲ್ಲಿ ಈ ಕೊಬ್ಬರಿ ಬಿಸ್ನೆಸ್ಸನ್ನು ಯಶಸ್ವಿಯಾಗಿ ಮಾಡಿದರು ಹಾಗೂ ಅವರೊಂದು ಕಳೆದ 7 ವರ್ಷಗಳ ಜರ್ನಿ ಹೇಗಿತ್ತು ಅನ್ನೋದನ್ನು ಈ ವಿಶೇಷ ಎಪಿಸೋಡಿನಲ್ಲಿ ನಾವು ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ಕಾರ ಚಿರಂಜೀವಿ ಅವರೇ. ನಮಸ್ಕಾರ ಕೇಶವ್ ಸರ್. ಅಂದಹಾಗೆ ಕಳೆದ 7 ವರ್ಷಗಳಲ್ಲಿ ನೀವು 21ನೇ ವರ್ಷದಿಂದ 27ನೇ ವರ್ಷದವರೆಗೆ ಈ ಸಕ್ಸಸ್ ಜರ್ನಿ ಬಗ್ಗೆ ಈ ವಿಶೇಷವಾದ ಎಪಿಸೋಡ್ನಲ್ಲಿ ತಿಳ್ಕೊಳ್ಳೋಣ ಅಂತ. ಸೊ ಹಾಗಾಗಿ ನೀವು ನಿಮ್ಮ ಜರ್ನಿ ಹೇಗೆ ಶುರು ಆಯಿತು, ನಿಮ್ಮ ವಿದ್ಯಾಭ್ಯಾಸ ಯಾವುದಾಗಿತ್ತು, ಅದ್ರ ಬಗ್ಗೆ ಹೇಳ್ತೀರಾ ಅಂತ. ಸರ್, ನಂದು ವಿದ್ಯಾಭ್ಯಾಸ ಬಂದು ಇಂಜಿನಿಯರಿಂಗಲ್ಲಿ ಟ್ರಿಪಲ್ಲಿ ಮಂಗಳೂರು ಸೆಂಟ್ ಜೋಸೆಫಲ್ಲಿ ಇಂಜಿನಿಯರಿಂಗ್ ಮುಗಿಸಿತ್ತು. ಇಂಜಿನಿಯರಿಂಗ್ ಮುಗಿದು ನೆಕ್ಸ್ಟ್ ಬಿಸ್ನೆಸ್ ಮಾಡಬೇಕಂತ ಪ್ಲಾನಿಂಗ್ ಇತ್ತು. ಬಟ್ ಇರುತ್ತಲ್ಲ ಮಿಡಲ್ ಕ್ಲಾಸ್ ಪೀಪಲ್ ಅವ್ರಿಗೆ ಜಾಬ್ ಸರ್ಚ್ ಮಾಡ್ತಾಯಿದ್ದೆ. ಜಾಬ್ ಸಿಕ್ತು. ಒಂದು 6 ಮಂತ್ಸ್ ಹೊರಗಡೆ ಪ್ರೈವೇಟ್ ಕಂಪ್ನೀಲಿ ವರ್ಕ್ ಮಾಡಿದೆ. ಅದಾದಮೇಲೆ ಶುರು ಮಾಡಿದ್ದೆ SLN ಟ್ರೇಡರ್ಸ್. ಅದು ನನ್ನ ಬೇಬಿ ಡ್ರೀಮ್ ಕಂಪ್ನಿ. ಅದನ್ನು SLN ಟ್ರೇಡರ್ಸ್ನ 2017 ಶುರು ಮಾಡಿತ್ತು. ಇವಾಗ SLN ಟ್ರೇಡರ್ಸಿಂದ SLN ಟ್ರೆಡಿಷನಲ್ಸ್ ಒಂದು ಬ್ರಾಂಚ್ ಆಗಿದೆ. SLN ಆಯಿಲ್ ಆ್ಯಂಡ್ ಫುಡ್ ಇಂಡಸ್ಟ್ರಿ ಅಂತ ಒಂದು ಇಂಡಸ್ಟ್ರಿ ನಡೀತಾ ಇದೆ, ವರ್ಕಿಂಗ್ ನಡೀತಾ ಇದೆ, ಪ್ರೊಸೆಸ್ ನಡೀತಾ ಇದೆ. ಇದು ಬಿಸ್ನೆಸ್ ಬಂದಿತ್ತು ಪ್ರೊಸೀಜರು. ನಮ್ಮ ಪ್ರಾಜೆಕ್ಟ್ ಯಾವ ಥರ ಶುರು ಆಯಿತು 2017ರಿಂದ 2022 ತನಕ ಅಂತ. ಮೇಜರ್ ಕಾಂಟ್ರಿಬ್ಯೂಷನ್ ಬಂದು SLN ಟ್ರೇಡರ್ಸ್ದು. SLN ಟ್ರೇಡರ್ಸ್ ಬಂದು ಕೊಬ್ಬರಿನ ಪರ್ಚೇಸ್ ಮಾಡ್ತೀವಿ, ಸೆಗ್ರಿಗೇಟ್ ಮಾಡ್ತೀವಿ, ಪ್ಯಾಕಿಂಗ್ ಮಾಡ್ತೀವಿ. ಔಟ್ ಆಫ್ ಸ್ಟೇಟ್, ಔಟ್ ಆಫ್ ಕಂಟ್ರಿ, ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ 2 ಸಪ್ಲೈ ಇದೆ. SLN ಟ್ರೆಡಿಷನಲ್ಸ್ ಬಂದು ರೀಟೇಲ್ ಸಪ್ಲೈ. ಅದು ಬಂದು ಬ್ಯಾಂಗ್ಳೂರಲ್ಲಿ ಕೊಬ್ಬರಿ ಮತ್ತು ನೆಕ್ಸ್ಟ್ ಅಂದರೆ ವ್ಯಾಲ್ಯೂ ಅಡಿಷನ್ ಪ್ರೊಡಕ್ಷನ್ ಅಂತ ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆನ ಲೈವ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಸಪ್ಲೈ ಮಾಡ್ತೀವಿ. ಇವಾಗ ಆಯಿಲ್ ಆ್ಯಂಡ್ ಫುಡ್ ಇಂಡಸ್ಟ್ರಿ ಬಂದು ಯೂಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡಬೇಕು ಅಂತ ವರ್ಕಿಂಗ್ ಪ್ರೊಸೀಜರ್ ನಡೀತಾ ಇದೆ ಸರ್. ಸರ್, ತಾವೀಗ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಬಂದವರು. ಹೌದು ಸರ್. ನಿಮಗೆ ಕೊಬ್ಬರಿಯಲ್ಲೇ ಹೇಗೆ ಬಿಸ್ನೆಸ್ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಯಾಕೆ ಬಂತು ಅಂತ? ಸರ್, ಕಾನ್ಸೆಪ್ಟ್ ಇಷ್ಟೇ. ಇದು ನಮ್ಮ ಪುರಾತನ, ನಮ್ಮ ತಾತನ ಕಾಲದಿಂದ ನಾವು ಅಲ್ಲೇ ನೋಡ್ಕೊಂಬಂದಿರು. ಕೊಬ್ಬರಿ ಹೆಂಗೆ ಬೆಳೆಯುತ್ತೆ, ಕಾಯಿ ಹೆಂಗೆ ಬೆಳೆಯುತ್ತೆ, ತೋಟ ಇದ್ದವರು. ಅದಾದಮೇಲೆ ಏನೋ ಒಂದು ಕಾನ್ಸೆಪ್ಟ್ ಅಂದರೆ ಅನಲೈಸ್ ಮಾಡಬೇಕಾಗಿರೋದು, ನಿಮ್ಮ ಹತ್ರ ಯಾವ ರಾ ಮೆಟೀರಿಯಲ್ ಸಿಗುತ್ತೆ. ಫಸ್ಟ್ ಆಫ್ ಆಲ್ ನಿಮ್ಮ ಝೋನಲ್ಲಿ ನಾವು ಬಿಸ್ನೆಸ್ ಶುರು ಮಾಡಬೇಕು. ನಾನು ಎಲ್ಲೋ ಬಂದು ಕೂತ್ಕೊಂಡು ಬಿಸ್ನೆಸ್ ಶುರು ಮಾಡೋ ಬದಲು ನಮ್ಮ ಹತ್ರ ಏನು ರಾ ಮೆಟೀರಿಯಲ್ ಸಿಗುತ್ತೆ, ನಮ್ಮ ರೈತರಿಗೆ ಏನು ಅನುಕೂಲ ಆಗುತ್ತೆ, ಇದರಿಂದ ಏನು ಅಡ್ವಾಂಟೇಜ್ ಆಗುತ್ತೆ, ನಾವು ಬೈ ಮಾಡೋದ್ರಿಂದ, ಅವರು ಅದನ್ನು ಸಪ್ಲೈ ಹೊರಗಡೆ ಮಾಡೋದ್ರಿಂದ ನಮ್ಗೆ ಅದರಲ್ಲಿ ಏನು ಅಡ್ವಾಂಟೇಜ್ ಆಗುತ್ತೆ ಅಂತ ಒಂದು ಅನಲೈಸ್ ಮಾಡಿದ್ವಿ. ಆ ಅನಲೈಸಲ್ಲಿ ಏನು ಅರ್ಥ ಆಗಿದೆ ಅಂದರೆ, ನಮ್ಮ ರಾ ಮೆಟೀರಿಯಲ್ ಟಿಪ್ಟೂರ್ ಕೊಬ್ಬರಿ, ಅದು ಆಲ್ರೆಡಿ ವರ್ಲ್ಡ್ ಫೇಮಸ್ಸು, ಏಷ್ಯಾ ಫೇಮಸ್ಸು. ಇದನ್ನು ನೆಕ್ಸ್ಟ್ ಲೆವೆಲ್ ಹೆಂಗೆ ತೊಗೊಂಡೋಗ್ಬೋದು ಅಂತ ಪ್ಲಾನಿಂಗ್ ಮಾಡಿಕೊಂಡು ಆ ಕೊಬ್ಬರಿ ಬಿಸ್ನೆಸ್ಗೆ ನಾವು ಎಂಟ್ರಿ ಆಗಿತ್ತು. ಓಕೆ, ಹೌದು, ನಿಜ. ನೀವು ಹೇಳಿದಾಗೆ ತಿಪಟೂರು ಅಂದರೆ ಏಷ್ಯಾದಲ್ಲೇ ಒಂದು ಕೊಬ್ಬರಿ ಮಾರುಕಟ್ಟೆಗೆ ಬಹಳ ಪ್ರಸಿದ್ಧವಾದಂತಹ ಒಂದು ಕ್ಷೇತ್ರ. ಸೊ ಅಲ್ಲಿ ಸಾಮಾನ್ಯವಾಗಿ ಬೇರೆ ಕಾಂಪಿಟೇಟರ್ಸ್ ಕೂಡ ಇರ್ತಾರೆ ಅಲ್ವಾ? ಸೊ ಅಂಥ ಸಂದರ್ಭದಲ್ಲಿ ಅದು ಒಂದು 21ನೇ ವರ್ಷದಲ್ಲಿ ನಿಮಗೆ ಈ ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ಗೆ ಮುಖ್ಯವಾದಂತಹ ಒಂದು ಪ್ರೇರಣೆ ಏನಾಗಿತ್ತು ಅಂತ? ಸರ್, ಅದು ಮಿಡ್ಲ್ ಕ್ಲಾಸ್ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅಂದರೆ, ಒಬ್ಬ ಎಂಟರ್ಪ್ರಿನರ್ ಆಗಬೇಕು, ನಾವು ಬಿಸ್ನೆಸ್ಸಲ್ಲಿ ಏನಾರ ಒಂದು ಸಾಧನೆ ಮಾಡಬೇಕು ಅನ್ನೋದೊಂದು ಹಂಬಲ ಇದ್ದೇ ಇರುತ್ತೆ. ನಾರ್ಮಲ್ ನಾವು ಕೆಲಸಕ್ಕೆ ಹೋಗೋದು, ವರ್ಕ್ ಮಾಡೋದು, ಅದು ಕಾಮನ್ ಫ್ಯಾಕ್ಟರ್ ಇರುತ್ತೆ. ಬಟ್ ಈ
ಬಿಸ್ನೆಸ್ ವೈಸ್ ಹೆಂಗೆ ಇರುತ್ತೆ ಅಂದರೆ ಮೆಂಟಲಿ ನಾವು ಸ್ಟೇಬಲ್ ಆಗ್ಬಿಟ್ಟಿರ್ತೀವಿ ಮುಂಚೆಯಿಂದನೇ. ನನ್ನ ಪ್ಲಾನಿಂಗ್ ಮುಂಚೆಯಿಂದನೇ, ನಾನು ಚಿಕ್ಕ ವಯಸ್ಸು ಇವತ್ತಿಂದ ಬಿಸ್ನೆಸ್ ಶುರು ಮಾಡಿತ್ತಂತಲ್ಲ, ಚಿಕ್ಕ ವಯಸ್ಸಿಂದ ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ. ನಂದೆ ಒಂದು ಹುಟ್ಟುಣ್ಸೆಹಣ್ಣಿಂದು ಸ್ಟೋರಿ ಹೇಳಿದೆ. ನಾನು 25 ಪೈಸಕ್ಕೆ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ಹುಣ್ಸೆಹಣ್ಣ ಬೈ ಮಾಡ್ಬಿಟ್ಟು, ಅದು ಹುಟ್ಟುಣ್ಸೆಹಣ್ಣ ಚಿಪ್ ಅದನ್ನ ಬೈ ಮಾಡಿಬಿಟ್ಟು ತಗೊಂಡು ಅದನ್ನ 25 ಪೈಸಕ್ಕೆ ನಾನು ಸ್ಕೂಲಲ್ಲಿ ಹೋಗಿ ನನ್ನ ಫ್ರೆಂಡ್ಸ್ಗೆ 50 ಪೈಸೆಗೆ ಮಾರ್ತಾಯಿದ್ದೆ. ಪ್ರಾಫಿಟ್ಟು ಪ್ಲಸ್ ಹುಣ್ಸೆಹಣ್ಣು ಎರಡೂ ನಂಗೆ ಲಾಭನೇ. ಆವಾಗಿಂದ ಮೈಂಡ್ ಸೆಟ್ ನನಗೆ, ನಾನು ಬಿಸ್ನೆಸ್ಸಲ್ಲೇ ಮಾಡಬೇಕು, ಬಿಸ್ನೆಸ್ಸಲ್ಲಿ ಏನಾರು ಅಚೀವ್ಮೆಂಟ್ ಮಾಡಬೇಕು ಅಂತ. ಆಮೇಲೆ ಹೋಗ್ತಾ ಗ್ರೋಪ್ ಆಗ್ತಾ ಕೊಬ್ಬರಿ ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದ್ರ ಮೇಲೆ ವರ್ಕೌಟ್ ಮಾಡಿ. ಅದರಲ್ಲಿ ಕಾಂಪಿಟೇಟರ್ಸ್ ತುಂಬ ಇರ್ತಾರೆ ಸರ್, ಹೇಳೋಕ್ಕೆ ಆಗಲ್ಲ ಅಷ್ಟು ಕಾಂಪಿಟೇಟರ್ಸು. ಇಡೀ ಮಾರ್ಕೆಟಲ್ಲಿ ಒಂದು 300 ಮೆಂಬರ್ಸ್ ಕಾಂಪಿಟೇಟರ್ಸ್ ಇದ್ದಾರೆ ಹೊರಗಡೆ. ಇಲ್ಲಿ ಏನು ಮೇಯ್ನ್ ಆಗುತ್ತೆ ಅಂದರೆ ನಿಮ್ಮ ಪ್ರಾಡಕ್ಟು, ಆ ಪ್ರಾಡಕ್ಟದ ಕ್ವಾಲಿಟಿ ಮತ್ತು ಕನ್ಸಿಸ್ಟೆನ್ಸಿ, ಈ ಮೂರನ್ನೂ ಇದ್ದರೆ ಈ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಸರ್. ಹಾಗಿದ್ರೆ ತಾವೀಗ ಬಿಸ್ನೆಸ್ ಶುರು ಮಾಡಬೇಕಂತ ನಿರ್ಧಾರ ಮಾಡಿದ್ರಿ. ಸೊ ಇನಿಷಿಯಲ್ ಬಂಡವಾಳ ನೀವು ಎಷ್ಟು ಹಾಕಬೇಕಾಯಿತು, ಆ ಒಂದು ಸಂದರ್ಭದ ಒಂದು ಘಟನೆಗಳು ನಿಮಗೆ ನಮಗಿದ್ರೆ ಹೇಳ್ತೀರಾ ಅಂತ? ಸರ್ ಇನಿಷಿಯಲ್ ಬಂಡವಾಳ ಆ್ಯಕ್ಚುಲಿ ಮನೆಯವರಿಂದನೇ, ಮಧ್ಯೆ ಹೇಳ್ತಾರಲ್ಲ ಫ್ಯಾಮಿಲಿನೇ ಮೇಯ್ನ್ ಸಪೋರ್ಟು. ನಮ್ಮ ಡ್ಯಾಡಿ ಅವರು ಕೂಡ ತುಂಬ ಸಪೋರ್ಟ್ ಮಾಡಿ ಒಂದು 5 lakhs ಇನ್ವೆಸ್ಟ್ಮೆಂಟ್ ಕೊಟ್ಟರು. ಇದು 5 lakhsಲ್ಲಿ ಶುರು ಮಾಡಿದ ಕಂಪ್ನಿ, ಚಿಕ್ಕ ಕಂಪ್ನಿ, ಒಂದು ಶೆಡ್ಡಲ್ಲಿ ಶುರು ಮಾಡಿದ ಕಂಪ್ನಿ. ಒಂದು ಶೆಡ್ ತೊಗೊಂಡು ಅದು ಶೆಡ್ ಓಪನ್ ಮಾಡಿ ಆ ಶೆಡ್ಡಲ್ಲಿ 5 lakhs ಕ್ಯಾಪಿಟಲ್ ಇಟ್ಕೊಂಡು ರೈತರ ಹತ್ರ ಬರೋ ಕೊಬ್ಬರಿನ, ಆಮೇಲೆ ರೈತರ ಹತ್ರ ಬರೋ ರಾ ಮೆಟೀರಿಯಲ್ಗಳನ್ನ ಪರ್ಚೇಸ್ ಮಾಡ್ಕೊಂಡು ಸ್ಟಾಕ್ ಮಾಡೋದು, ಅಲ್ಲಿ ಲೋಕಲ್ ಸೆಲ್ಲರ್ಗೆ ಸೆಲ್ ಮಾಡೋದು. ಈ ಕಾನ್ಸೆಪ್ಟಿಂದ ಶುರು ಮಾಡಿದ್ದು ಫಸ್ಟು. ಒಂದು 5 lakhsಯಿಂದ ಈ ಕಂಪ್ನಿನ ನಾನು ಶುರು ಮಾಡಿದ್ದು. ಈಗ ಎಷ್ಟಾಗ್ತಾ ಇದೆ ಟರ್ನ್ ಓವರ್? ಸರ್ ಟರ್ನ್ ಓವರ್ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಒಂದು ಲಾಸ್ಟ್ ಇಯರ್ ಬಂದು ನಾವು 5 crore ಕ್ಲೋಸ್ ಮಾಡಿದ್ವಿ ಸರ್. ಟರ್ನ್ ಓವರ್ 5 ಕೋಟಿ ವಹಿವಾಟನ್ನು ನಡೆಸ್ತಾ ಇದ್ದೀರಿ ವರ್ಷ. ಹೌದು ಸರ್. ಸೊ ಈ ಒಂದು ಗ್ರೇಟ್ ಜರ್ನಿಯ ಮಧ್ಯ ನಿಮ್ಮ ಒಂದು ನೆನಪಲ್ಲಿ ಇರುವಂತಹ ಒಂದು ಅನುಭವಗಳ ಬಗ್ಗೆ ಏನು ಹೇಳ್ತೀರಿ ಅಂತ? ಸರ್ ತುಂಬ ಸ್ಟ್ರಗಲ್ ಇದೆ. ಬಿಸ್ನೆಸ್ ಅಂದ ತಕ್ಷಣ ಜನಕ್ಕೆ ಫಸ್ಟು ಎಂಡು ಎರಡೇ ಕಾಣುತ್ತೆ, ಅದ್ರ ಮಧ್ಯದಲ್ಲಿರೋ ಸ್ಟ್ರಗಲ್ ಕಾಣಲ್ಲ. ಆ ಸ್ಟ್ರಗಲ್ ಅಂದರೆ ಹೆವಿ ಸ್ಟ್ರಗಲ್ ಇದೆ. ಈಗ ಕೊಬ್ಬರಿ ತಾಂಡಿದ ತಕ್ಷಣ ಯಾರೂ ನನ್ನ ಬೈಯರ್ಸ್ ಇರಲಿಲ್ಲ. ನಾವು ಇಲ್ಲಿಂದ ಡೆಲ್ಲಿಗೆ ಹೋಗಿ ಸ್ಟೋರಿ ಆಗಿರ್ಬೋದು, ಡೆಲ್ಲಿಲಿ ಮಾರಾಟ ಮಾಡಿ ಸ್ಟೋರಿ ಆಗಿರ್ಬೋದು, ಅಲ್ಲಿ ಪಟ್ಟಿದ ಕಷ್ಟ ಆಗಿರ್ಬೋದು, ಅಲ್ಲಿ ಸಿಗೋ ಫ್ರಾಡ್ಸ್ ಆಗ್ಬೋದು, ದುಡ್ಡನ್ನ ಯಾವ ಥರ ಮೋಸ ಮಾಡೋ ಜನ ಇರ್ಬೋದು, ಅವೆಲ್ಲ ತುಂಬ ಸ್ಟ್ರಗಲಿಂಗ್ ಪೀರಿಯಡು. ಕ್ವಾಲಿಟಿಯಿಂದ ಹಿಡಿದು ಅವ್ನು ಸೆಲ್ ಮಾಡೋ ತನಕ ನಿಮ್ಮ ಮೇಲೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅವ್ನೇನಾದ್ರು ಸೆಲ್ ಮಾಡಬೇಕಾದ್ರೆ ಒಂದು ಬಾಕ್ಸಲ್ಲಿ ಏನಾರು ವೇಸ್ಟೇಜ್ ಸಿಕ್ತು ಅಂದರೆ ಫೋನ್ ಮಾಡ್ತಾನೆ, ಈ ಪ್ರಾಬ್ಲಮ್ ಈ ಥರ ಕ್ವಾಲಿಟಿ ಇದೆ, ಈ ಬಾಕ್ಸ್ ಬೇಡಪ್ಪ ವಾಪಸ್ ತೊಗೊಂಡು ಹೋಗು ಅಂತ. ಅದಾದಮೇಲೆ ಸ್ಟಾರ್ಟಿಂಗೇ ನಿಮ್ಗೆ ಯಾರು ಮಾರ್ಕೆಟ್ ಇಟ್ಕೊಡಲ್ಲ. ಇವಾಗ ನೀವು ಕೊಬ್ಬರಿ ಡೆಲ್ಲಿಗೆ ತೊಗೊಂಡೋಗಿದ ತಕ್ಷಣ ಯಾರೋ ಕಸ್ಟಮರಿಗೆ ನೀವು ಹೋಗಿದ ತಕ್ಷಣ ತೊಗೊಳ್ಳಿ ಅಂದ ತಕ್ಷಣ ಯಾರು ಕೊಬ್ಬರಿ ತೊಗೊಳಲ್ಲ. ಅದಕ್ಕೆ ನಾವೇನು ಮಾಡಬೇಕಾಗುತ್ತೆ, ಮಾರ್ಕೆಟ್ ಮಾಡಬೇಕಾಗುತ್ತೆ. ಈ ಪ್ರಾಡಕ್ಟ್ಗೆ ಎಲ್ಲಿ ಮಾರ್ಕೆಟ್ ಇದೆ ಅಂತ ವೆರಿಫೈ ಮಾಡಿ ಅಲ್ಲಿಗೆ ಹೋಗಿ ಪ್ರಾಡಕ್ಟ್ನ ಮಾರ್ಕೆಟ್ ಮಾಡಬೇಕಾಗುತ್ತೆ. ಆ ಮಾರ್ಕೆಟ್ ಮಾಡೋ ಸ್ಟ್ರಗಲಿಂಗ್ ಇದೆಯಲ್ಲ, ಅದು ಹೆವಿ ಸ್ಟ್ರಗಲಿಂಗ್. ಅಂದರೆ ಅದು ಪ್ರೀತಿಯಿಂದ ಮಾಡೋಕೆ ಅದು ಸ್ಟ್ರಗಲ್ ಅನಿಸಲ್ಲ, ಅದು ಪೈನ್ ಅನ್ನಿಸ್ತಾ ಇರುತ್ತೆ. ಆದರೂ ಇದನ್ನು ಮಾಡಬೇಕು ಅನ್ನೋ ಒಂದು ಫೀಲ್ ಇದ್ದೇ ಇರುತ್ತೆ. ಆ ಫೀಲಿಂದನೇ ನಾವು ಡೆಲ್ಲಿಗೆ ಹೋಗಿ ನಮ್ಮ ಪ್ರಾಡಕ್ಟ್ನ ಮಾರ್ಕೆಟ್ ಮಾಡಿ ಡೆಲ್ಲಿ, ಕಾನ್ಪುರ್, ರಾಜಸ್ಥಾನ್, ಹರಿಯಾಣ, ಕಾಶ್ಮೀರ್ ತನಕ ನಮ್ಮ ಪ್ರಾಡಕ್ಟ್ನ ನಾವು ಇವತ್ತು ಕೊಬ್ಬರಿನ ಸೇಲ್ ಮಾಡ್ತಾ ಇದ್ದೀವಿ ಸರ್. ಅದ್ರ ಸ್ಟೋರಿ ರೆಗ್ಯುಲರಾಗಿ ಫುಲ್ ಟಫೇ ಇರುತ್ತೆ. ಕಂಪ್ಲೀಟಾಗಿ ಹೇಳ್ಬೇಕಂದ್ರೆ ತುಂಬ ಟ್ರ್ಯಾಜಿಡಿ ಸ್ಟೋರಿ ಸರ್. ಈಗ ತಾವೇ ಹೇಳಿದ್ರಿ ಕೊಬ್ಬರಿ ಬಿಸ್ನೆಸ್ಸಲ್ಲೇ ಶುರು ಮಾಡಿದ್ರಿ ನಿಮ್ಮ ಜರ್ನಿನ ಅಂತ. ಸೊ ನಂತರದ ವರ್ಷಗಳಲ್ಲಿ ತಾವು ಅಲ್ಲಿಗೆ ಸೀಮಿತರಾದ್ರಾ ಅಥವಾ ಬೇರೆ ಆದರೂ ಎಕ್ಸ್ಟೆನ್ಷನ್ ಮಾಡಿದ್ರಾ, ಪ್ರಾಡಕ್ಟನ್ನು ವ್ಯಾಲ್ಯೂ ಎಡಿಟ್ ಮಾಡಿದ್ರಾ, ಏನು ಮಾಡಿದ್ರಿ ಅಂತ? ಸರ್ ಆ್ಯಕ್ಚುಲಿ ಹೇಳ್ತಾರೆ ಒಂದೇ ಪ್ರಾಡಕ್ಟ್ಗೆ ಸ್ಟಿಕ್ ಆನ್ ಆಗಬಾರ್ದು. ನಾವು ಆ ಪ್ರಾಡಕ್ಟ್ನ ವ್ಯಾಲ್ಯೂ ಎಡಿಷನ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ವ್ಯಾಲ್ಯೂ ಎಡಿಷನ್ ಅಂದರೆ ನಿಮಗೆ ಪ್ರಾಫಿಟ್ ಮಾರ್ಜಿನ್ ಇರುತ್ತೆ, ಕಾಂಪಿಟೇಟರ್ಸ್ ಫೈಟ್ ಕಮ್ಮಿ ಇರುತ್ತೆ. ಇವಾಗ ಕೊಬ್ಬರಿಲಿ ಕಾಂಪಿಟೇಟರ್ಸ್ ಜಾಸ್ತಿ. ಇವಾಗ ಒಂದು ಪ್ರಾಡಕ್ಟ್ ಕೊಬ್ಬರಿ ಸಿಕ್ತು ಅಂದರೆ ಅದನ್ನ ಬೈಫರ್ಗೇಷನ್ ಮಾಡಿ ಬಾಕ್ಸ್ ಮಾಡೋರು ತುಂಬ ಕಾಂಪಿಟೇಷನ್ ಶುರು ಆಗುತ್ತೆ. ಬಟ್ ವ್ಯಾಲ್ಯೂ ಅಡಿಷನ್ ಮಾಡಿದಾಗ ನಿಮಗೆ ಕಾಂಪಿಟೇಟರ್ಸ್ ಆಗಲ್ಲ. ಯಾವಾಗ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದಾಗ. ಇದರಲ್ಲಿ ನಾವೇನು ಫೈಂಡ್ ಔಟ್ ಮಾಡಿದ್ವಿ ಅಂದರೆ ಸರ್, ಒಂದು ಆಯಿಲ್ ಮಾರ್ಕೆಟಲ್ಲಿ ನಮ್ಗೆ ಒಳ್ಳೆ ಗ್ಯಾಪ್ ಸಿಕ್ತು. ಒಂದು ಕಾಂಪಿಟೇಟರ್ಸು ಕಾರ್ಪೊರೇಟ್ ಕಾಂಪಿಟೇಟರ್ಸು, ದೊಡ್ಡವರು ರಿಫೈನ್ಡ್ ಆಯಿಲರ್ಸು. ಇನ್ನೊಂದು ಕಾಂಪಿಟೇಟರ್ಸ್ ಬಂದು ಕೋಲ್ಡ್ ಪ್ರೆಸ್ ಅಂತ ಹೇಳಿ ಹೈ ಮಾರ್ಜಿನಿಂಗ್ ಮಾಡ್ತಿರೋರು ಕಾಂಪಿಟೇಟರ್ಸು. ಇವ್ರ ಮಧ್ಯದಲ್ಲಿ ಸಿಕ್ಕಿದೆ ನಮಗೆ ಗ್ಯಾಪ್. ಈ ಮಧ್ಯೆ ಒಂದು ಪ್ರಶ್ನೆ ಕೇಳ್ತೀನಿ, ಈ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಮತ್ತು ರಿಫೈನ್ಡ್ ಆಯಿಲ್ಗೆ ಏನು ವ್ಯತ್ಯಾಸ ಅಂತ? ಸರ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಮೀನ್ಸ್ ನಾವೇನು ಮಾಡ್ತೀವಿ, ಕೊಬ್ಬರಿನ ಸೀದಾ ಗಾಣದ ಮಿಷಿನ್ಗೆ ಹಾಕ್ತೀವಿ, ಅದು ಅರಿಯುತ್ತೆ, ಸೀದಾ ಎಣ್ಣೆ ಬರುತ್ತೆ. ಅದರೊಳಗೆ ಯಾವುದೇ ಅಡಿಕ್ಷನ್ಸ್ ಇರಲ್ಲ, ಯಾವುದೇ ಪ್ರಾಡಕ್ಟ್ ಕೆಮಿಕಲ್ ಆ್ಯಡೆಡ್ ಇರಲ್ಲ. ರಾ ಮೆಟೀರಿಯಲ್ ಹಾಕ್ತೀವಿ, ಆಯಿಲ್ ತೆಗಿತೀವಿ. ರಿಫೈನ್ಡ್ ಅಂದರೆ ನೀವು ಏನು ಕೊಟ್ಟರು ಅವ್ರು ರಿಫೈನ್ ಮಾಡಿಕೊಡ್ತಾರೆ. ನೀವು ವೇಸ್ಟೇಜ್ ಕೊಟ್ಟರು ಅದನ್ನು ರಿಫೈನ್ಡ್ ಆಯಿಲ್ ಹಾಕ್ಬೋದು, ಪ್ಯಾರಾಫಿಟಮಲ್ ಹಾಕ್ಬೋದು, ಏನು ಬೇಕಾದ್ರೂ ಹಾಕ್ಬೋದು. ಅವರು ಅದನ್ನು ಹಾಳಾಗಬಾರ್ದು ಅಂತ ಪ್ಯಾರಾಫಿಟಮಲ್ ಹಾಕ್ಬೋದು, ಅದು ಪರ್ಸೆಂಟೇಜ್ ಜಾಸ್ತಿ ಮಾಡ್ಬೋದು. ಪ್ರೈಸ್ ಕನ್ಸಿಸ್ಟೆನ್ಸಿಗೋಸ್ಕರ ರಿಫೈನ್ಡ್ ಬೇಕಾರೆ. ರಿಫೈನ್ಡ್ ಮೀನ್ಸ್ ಅವ್ರು ಅದನ್ನು ಮೆನ್ಷನೇ ಮಾಡಿಬಿಟ್ಟಾರೆ, ರಿಫೈನರಿ ಅಂದರೆ ನಥಿಂಗ್ ಬಟ್ ನಾವೇನೇ ಪ್ರಾಡಕ್ಟ್ನ ಬೇಕಾದ್ರೂ ರಿಫೈನ್ ಮಾಡಿಬಿಟ್ಟು ನಾವು ನಿಮಗೆ ಕೊಡ್ತೀವಿ ಆಯಿಲ್ ಅಂತ ಹೇಳಿ. ಪಾಮ್ನ ಬೇಕಾದ್ರೂ ರಿಫೈನ್ ಮಾಡ್ಕೊಡ್ತೀವಿ, ರೈಸ್ನ ಬೇಕಾದ್ರೂ ರಿಫೈನ್ ಮಾಡ್ಕೊಡ್ತೀವಿ. ನಾವು ಅದರಲ್ಲಿ ಏನು ಹಾಕ್ತೀವಿ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ನಮಗೇನು ಗೊತ್ತಿರಲ್ಲ. ಅದು ರಿಫೈನರಿ, ಇದು ಗಾಣದೆಣ್ಣೆ, ಇವೆರಡೇ ಡಿಫ್ರೆನ್ಸ್. ಸೊ ಅದರ ಸ್ಟೋರಿ ಬಗ್ಗೆ ಹೇಳ್ತೀರಾ? ಅಂದರೆ ಈಗ ಗಾಣದ ಒಂದು ಎಣ್ಣೆಯನ್ನು ತಾವು ಹೇಗೆ ಶುರು ಮಾಡಿದ್ರಿ, ಮತ್ತು ಈ ಪ್ರಾಡಕ್ಟ್ ವೆರಿಫಿಕೇಷನ್ನಲ್ಲಿ ಸಂದರ್ಭ ಆದಂಥ ನಿಮ್ಮ ಸವಾಲುಗಳು ಏನು, ಮತ್ತು ಲಾಭ ಹೇಗಾಯಿತು, ಏನು ಎತ್ತ ಅಂತ? ಸರ್ ನಾವು ಗಾಣದೆಣ್ಣೆ ಕಮ್ಮಿ ಪ್ರೈಸಿಗೆ ಕೊಡ್ತೀವಿ. ಹೆಂಗೆ ಕೊಡ್ತೀವಿ ಅನ್ನೋದೇ ಕಾನ್ಸೆಪ್ಟ್. ಜನಕ್ಕೆ ಒಂದು ಮೈಂಡ್ ಸೆಟ್ಟು, ಕಮ್ಮಿ ಕೊಡ್ತಾರೆ ಅಂದರೆ ಇವ್ರು ಏನಾರು ಆ್ಯಡೇಷನ್ ಮಾಡ್ತಾರೆ, ಇಲ್ಲ ಇವ್ರು ಹೆಂಗೆ ಬೇರೆ ಥರ ಕೊಡ್ತಾರೆ. ಜನರ ಮೆಂಟಲಿಗೆ ಅವ್ರು ತುಂಬ ಶುರು ಮಾಡಿದ್ರು, ಜಾಸ್ತಿ ದುಡ್ಡು ಕೊಟ್ಟರೆ ಮಾತ್ರ ಒಳ್ಳೆ ಎಣ್ಣೆ ಸಿಗುತ್ತೆ, ಕಮ್ಮಿ ದುಡ್ಡಿಗೆ ಒಳ್ಳೆ ಎಣ್ಣೆ ಸಿಗೋದೇ ಇಲ್ಲ.
ಮಾರ್ಕೆಟ್ ಯೂಸ್ ಆಗಿದೆ ಸರ್. ಅವ್ರ ಮೆಂಟಾಲಿಟಿಲಿ ಅದನ್ನ ತೆಗೆದುಬಿಟ್ಟು ಮಾರ್ಕೆಟ್ನ ಬಗ್ಗೆ ಚಿಂತೆ ಮಾಡಿದ್ರೆ ಮಾರ್ಕೆಟ್ ಯೂಸ್ ಆಗಿದೆ. ನನ್ನ ಕಾನ್ಸೆಪ್ಟ್ ಇಷ್ಟೇ ಇದೆ ಸರ್, ಕಾಸ್ ಇದು ಮಿಡ್ಲ್ ಕ್ಲಾಸಿಂದ ಅಪ್ಪರ್ ಮಿಡಲ್ ಕ್ಲಾಸ್ ಅವ್ರ ಜನಕ್ಕೂ ರೀಚ್ ಆಗಬೇಕು. ಅವರು ಕೂಡ ಅವ್ರ ಮನೆಯಲ್ಲಿ ಗಾಣದ ಎಣ್ಣೆನೇ ಯೂಸ್ ಮಾಡಬೇಕು. ಅವ್ರ ಹೆಲ್ತ್, ಅವ್ರದ್ದು ಲೈಫ್ ಸ್ಪ್ಯಾನ್ ಕೂಡ ಜಾಸ್ತಿ ಆಗಬೇಕು. ಒಂದು ಕಂಟ್ರಿ ಕಾಸ್, ಒಂದು ಲೈಫ್ ಕಾಸ್ ತೊಗೊಂಡಾಗ ಈ ಕಾನ್ಸೆಪ್ಟ್ ನನಗೆ ಅರ್ಥ ಆಗಿತ್ತು. ಜನಕ್ಕೆ ಕಮ್ಮಿ ಪ್ರೈಸಲ್ಲಿ ಒಳ್ಳೆ ಎಣ್ಣೆ ಕೊಟ್ಟರೆ ಅವ್ರು ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ ಅನ್ನೋ ಕಾನ್ಸೆಪ್ಟ್ಗೋಸ್ಕರ ನಾವು ಆಯಿಲ್ ಬಿಸ್ನೆಸ್ನ ಶುರು ಮಾಡಿತ್ತು. ಕೊಬ್ಬರಿ ನಮ್ಮ ಹತ್ರನೇ ಸಿಗೋದ್ರಿಂದ ನಾವು ರೈತರಿಂದ ಡೈರೆಕ್ಟ್ ಕೊಬ್ಬರಿ ಪರ್ಚೇಸ್ ಮಾಡ್ತೀವಿ, ಅದನ್ನು ತೊಗೊಂಬಂದು ನಮ್ಮದೇ ಗಾಣದಲ್ಲಿ ಹಾಕ್ತೀವಿ. ಅದನ್ನೇ ಗಾಣದನ್ನ ಎಣ್ಣೆನ ಎಲ್ಲ ಕಸ್ಟಮರ್ಸ್ಗೆ, ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಪ್ರೆಸೆಂಟ್ ಇವಾಗ ನಮ್ಮದು ಡಿಸ್ಟ್ರಿಬ್ಯೂಷನ್ ನಡೀತಾ ಇದೆ, ಎಲ್ಲರಿಗೂ ಕೊಡ್ತಾ ಇದ್ದೀವಿ. 270 rupeesಗೆ ಕೊಬ್ಬರಿ ಎಣ್ಣೆ ಆಲ್ ಓವರ್ ಕರ್ನಾಟಕ ಅಲ್ಲದೆ ಆಲ್ ಓವರ್ ಇಂಡಿಯಾ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. ಕಡಲೆಕಾಯಿ ಎಣ್ಣೆ ಬಂದು 290 rupeesಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. ಸಿಂಪಲ್ ಕ್ಯಾಲ್ಕುಲೇಷನ್, ಏನು ಹೆವಿ ಕ್ಯಾಲ್ಕುಲೇಷನ್ ಅಂತ ಏನಿಲ್ಲ. ಇದನ್ನು ಓಪನ್ ಮಾಡಿದ ತಕ್ಷಣ, ಕ್ರಾಕ್ ಮಾಡಿದ ತಕ್ಷಣ ಜನಕ್ಕೆ ಶುರು ಆಗ್ಬಿಡುತ್ತೆ, ಮಾರ್ಕೆಟ್ ಓಪನ್ ಮಾಡ್ಬಿಟ್ಟ, ಕ್ಲೋಸ್ ಮಾಡ್ಬಿಟ್ಟ, ಮಾರ್ಕೆಟ್ ಏನು ಅಂತ. ಅಲ್ಲ ಸರ್, ಈಗ ಹಾಗಾದ್ರೆ ಈಗ ಮರದ ಗಾಣದ ಎಣ್ಣೆಯಲ್ಲಿ ಯಾರೆಲ್ಲ ಎಣ್ಣೆ ತಯಾರಿಸ್ತಾರೆ ಅವರೆಲ್ಲ ಹೇಳೋ ಒಂದು ಸಾಮಾನ್ಯ ಮಾತಂದರೆ ಇದು ಬಹಳ ಕಾಸ್ಟ್ಲಿ ಆಗುತ್ತೆ, ಪ್ರೊಡಕ್ಷನ್ ಕಾಸ್ಟ್ 600 ರೂಪಾಯಿ ಹಾಗೇ ಆಗುತ್ತೆ 1 ಲೀಟರ್ ಎಣ್ಣೆಗೆ ಅಂತ. ಸೊ ಅದು ಮಿತ್ ಅಂತೀರ ನೀವು ಹಾಗಿದ್ರೆ? ಸರ್ ಅದು ಆ್ಯಕ್ಚುಲಿ ರಾಂಗ್ ಇಂಟ್ರಪ್ಟ್ ಸರ್. ಯಾವುದೇ ಕಾರಣಕ್ಕೂ ಇವತ್ತು ಪ್ರೊಡಕ್ಷನ್ ಕಾಸ್ಟ್ 600 ರೂಪಾಯಿ ಆಗೋಕ್ಕೆ ಚಾನ್ಸೇ ಇಲ್ಲ. ಅವರು ಕೇಳಿ, ಅವರು ಎಲ್ಲಿಂದ ಬೆಳ್ಕೊಂಬಂದ್ರು ಆ ಪ್ರಾಡಕ್ಟ್ ಆ ರೇಟ್ ಆಗೋದೇ ಇಲ್ಲ. ಇವತ್ತು 100 ಜನ ರೇಟ್ ಇಲ್ಲ ಅಂತಿದ್ದಾರೆ. ಇಬ್ಬರಿಗೆ ಇದರಿಂದ ಅನುಕೂಲ ಆಗುತ್ತೆ. ಒಂದು ಕೊಬ್ಬರಿ ಪರ್ಚೇಸ್ನ ನಾವು ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ, ಅದೇ ಎಣ್ಣೆನ ಕಸ್ಟಮರ್ ಕೊಟ್ಟರೆ ಜನಕ್ಕೆ ಅನುಕೂಲ ಆಗುತ್ತೆ. ಸಿಂಪಲ್ ಮೆಥಡು. ಇವತ್ತು 110 ರೂಪಾಯಿಗೆ ಕೊಬ್ಬರಿ ಸಿಕ್ಕಿದ್ರೆ ಅದನ್ನು ತಾಂಡು ನೀವು ಎಣ್ಣೆ ಮಾಡಿದ್ರೆ ನಿಮಗೆ ಎಲ್ಲ ಓವರ್ ಆಲ್ ಖರ್ಚು, ಇವತ್ತು 1 kg ಕೊಬ್ಬರಿಗೆ 600 ml ಎಣ್ಣೆ ಬರುತ್ತೆ. ಬೇಡ 50 ಮೀನ್ಸ್ 500 ml ಎಣ್ಣೆ ಬರಲಿ. 2 kg ಕೊಬ್ಬರಿಗೆ ನಿಮ್ಗೆ ಆರಾಮಾಗಿ 210 ರೂಪಾಯಿಗೆ ನಿಮ್ಗೆ ಎಣ್ಣೆ ಬಂತು. ಅದರಲ್ಲಿ ಹಿಂಡಿ ಮಾಡ್ತೀರಾ 30 ರೂಪಾಯಿಗೆ, ಆ 30 ರೂಪಾಯಿ ಹಿಂಡಿನ ಪೂರ ಖರ್ಚಿಗೆ ಹಾಕೊಳ್ಳಿ, ನಿಮ್ಗೆ 200 ರೂಪಾಯಿ ಬಿತ್ತು. 70 ರೂಪಾಯಿ ಮಾರ್ಜಿನ್ ಲೆವೆಲ್ ಇದೆ, ಇದಕ್ಕಿನ್ನ ಮಾರ್ಜಿನ್ ಬೇಕಾ? ಜನದ ಕಾನ್ಸೆಪ್ಟ್ ಇಂಟ್ರಪ್ಟ್ನ ಚೇಂಜ್ ಮಾಡೋಕ್ಕೆ ಇದು ನನ್ನ ಕಡೆಯಿಂದ ರಿಕ್ವೆಸ್ಟು. ಅಂದರೆ ಈಗ 600 ರೂಪಾಯಿ ಪ್ರೈಸನ್ನು 270 ರೂಪಾಯಿಗೆ ಮಾರಾಟ ಮಾಡಿದ್ರು ಕೂಡ ಕೊಬ್ಬರಿ ಎಣ್ಣೆಯನ್ನು ಮಾರಾಟ ಮಾಡಿ ಲಾಭ ಮಾಡ್ಬೋದು ಅಂತ ತಾವು ಹೇಳ್ತಾ ಇದ್ದೀರಿ. ಓಕೆ. ಸೊ ಇವಾಗ ತಮ್ಮ ಒಂದು ಟರ್ನ್ ಓವರ್ ಬಗ್ಗೆ ಹೇಳೋದಿದ್ರೆ, ಸೊ ಈಗ ನೀವು 2ನೇ ಹಂತದಲ್ಲಿ ಕೊಬ್ಬರಿ ಎಣ್ಣೆಯನ್ನು ಕೂಡ ಮಾರಾಟ ಮಾಡ್ತಾ ಇದ್ರಿ, ಅದ್ರ ಜೊತೆಗೆ ಯಾವೆಲ್ಲ ಪ್ರಾಡಕ್ಟನ್ನು ಮಾರಾಟ ಮಾಡ್ತಾ ಇದ್ರಿ, ಹಾಗೂ ಟರ್ನ್ ಓವರ್ ಬಗ್ಗೆ ಏನು ಹೇಳ್ತೀರಾ ಅಂತ? ಸರ್, ನಾವು ಪೈಲಟ್ ಶುರು ಮಾಡಿದಾಗ ಬೆಂಗಳೂರಲ್ಲಿ ಹೊಸ ಶಾಪು, ಅಲ್ಲಿ ಗಾಣದ ಎಣ್ಣೆ ಮಾಡಿ ಕೊಬ್ಬರಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅನ್ನೋದು ಕಾನ್ಸೆಪ್ಟ್ ಇತ್ತು. ಅದ್ರ ಜೊತೆಗೆ ಡ್ರೈ ಫ್ರೂಟ್ಸು ಎಲ್ಲ ಶುರು ಮಾಡಿದ್ವಿ. ಇವತ್ತು ಮಿನಿಮಮ್ ಒಂದು 5 lakhs ಟರ್ನ್ ಓವರ್ ಇದೆ ಪರ್ ಮಂತ್. ಎಲ್ಲಿ? ಬೆಂಗಳೂರು ಶಾಪ್ ಇದು ನಾನು ಹೇಳ್ತಾ ಇರೋದು. SLN ಟ್ರೆಡಿಷನಲ್ಸ್ದು ಇಯರ್ಲಿ ಒಂದು 50 lakhs ಟರ್ನ್ ಓವರ್ ಇದೆ. ಪರವಾಗಿಲ್ಲ, ಒಂದು 30-35% ಮಾರ್ಜಿನ್ ಲೆವೆಲ್ ಇದೆ. ವಿ ಆರ್ ಇನ್ ಸೇಫ್ ಆ್ಯಂಡ್ ಗುಡ್ ರನ್ನಿಂಗ್ ಸಕ್ಸಸ್ಫುಲಿ. ಇದು ಓನ್ಲಿ ಫಾರ್ ಒಂದು ಬ್ರಾಂಚ್ ಆಫ್ SLN ಟ್ರೇಡರ್ಸ್. SLN ಟ್ರೇಡರ್ಸ್ ಬಂದು ದೊಡ್ಡ ಕಂಪ್ನಿ, ಅದು ಟರ್ನ್ ಓವರ್ ಹೆಚ್ಚು ಕಮ್ಮಿ ಒಂದು 2 crore ರೀಚ್ ಆಗಿದೆ ಈ ವರ್ಷ. ಹೋದ ವರ್ಷ 5 crore ಕ್ಲೋಸ್ ಮಾಡಿದ್ವಿ. ಈ ವರ್ಷ ಇನ್ನು ನಡೀತಾ ಇದೆ, ರನ್ನಿಂಗ್ ನಡೀತಾ ಇದೆ. ಓಕೆ. ಸೊ ನಿಮ್ಮ ಹಾಗೆ ಈಗ ಯುವ ಉದ್ಯಮಿಗಳಿಗೆ ನೀವು ನೀಡುವಂಥ ಒಂದು ಮೆಸೇಜ್ ಏನು ಅಂತ ಹಾಗಿದ್ರೆ? ಸರ್, ಏನಂತಾರೆ ಸ್ಟ್ರಗಲ್ ಸ್ಟ್ರಗಲ್ ಸ್ಟ್ರಗಲ್, 3 ವರ್ಡ್. ಎಷ್ಟೇ ಯಾರೇ ಏನೇ ನಿಮ್ಮನ್ನು ಡೌನ್ ಮಾಡಿದ್ರು ನೀವು ಅಲ್ಲಿಗೆ ಕೈ ಬಿಡಬಾರ್ದು. ಆ ಪ್ರಾಜೆಕ್ಟ್ನ ಸರ್, ಇವಾಗ ನಮಗೆ ನಾವೇ ಎಷ್ಟೊಂದು ಸಲ ಕೈ ಬಿಟ್ಬಿಡೋಣಪ್ಪ, ನಮ್ಮ ಕೈಲಿ ಇದಾಗಲ್ಲ, ಇದನ್ನು ಮಾಡೋಕ್ಕೆ ಆಗಲ್ಲ ಅಂತ ಅಂದ್ಕೊಂಡಿರೋ ದಿನಗಳು ಇದ್ದಾವೆ. ನಾನು ಹೇಳಿದೆ ಯೂತ್ಸ್ಗೆ, ಟ್ರೈ ಮಾಡಿ. ಫಸ್ಟು ನೀವು ಎಂಟ್ರಿ ಆಗಿ, ನೀವು ಬರೀ ಪ್ಲ್ಯಾನ್ ಮಾಡ್ಕೊಂಡೆ ವರ್ಷಾನುಗಟ್ಟಲೆ ಕಳೆದ್ಬಿಟ್ರೆ ಅದನ್ನು ಯಾರೋ ಬಂದು ಇಂಟ್ರಪ್ಟ್ ಮಾಡಿಬಿಡ್ತಾರೆ, ಯಾರೋ ಬಂದು ಮಾಡಿಬಿಡ್ತಾರೆ. ಅವಾಗ ಅನ್ಸುತ್ತೆ ಅಯ್ಯೋ ನಾನು ಮಾಡಬೇಕಿತ್ತು ಅಂತ. ನೀವೇನೇ ಮಾಡಿದ್ರಿ ನಿಮ್ಗೆ ಇರೋ ನಾಲೆಡ್ಜಲ್ಲೇ ನೀವು ಪ್ಲ್ಯಾನ್ ಸ್ಟಾರ್ಟ್ ಮಾಡಿ, ವರ್ಕ್ ಮಾಡಿ, ಸ್ಟ್ರಗಲ್ ಪಡಿ. ಆ ಸ್ಟ್ರಗಲ್ಲೇ ನಿಮಗೆ ಲೆಸನ್. ನಿಮ್ಮ ಪ್ರಕಾರ ಯಾಕಾಗಿ ಒಂದು ಬಿಸ್ನೆಸ್ ಫೇಲ್ಯೂರ್ ಆಗುತ್ತೆ? ಎಲ್ಲಿಂದ ಫೇಲ್ ಆಗ್ತಾರೆ ಅಂದರೆ ಮೇಯ್ನ್ ಕ್ಯಾಪಿಟಲ್ ಫಂಡಿಂಗಲ್ಲಿ ಫೇಲ್ ಆಗ್ತಾರೆ. ಅದು ಬಿಟ್ಟರೆ ಮ್ಯಾನೇಜ್ಮೆಂಟಲ್ಲಿ ಫೇಲ್ ಆಗ್ತಾರೆ. ಕ್ಯಾಪಿಟಲ್ ಫಂಡಿಂಗ್ ಹೆಂಗೆ, ನಮ್ಮ ಹತ್ರ ಸಾಕಷ್ಟು ಫಂಡಿಂಗ್ ಇರಲ್ಲ, ಬಟ್ ಪ್ಲಾನಿಂಗ್ ದೊಡ್ಡದಾಗಿರುತ್ತೆ. ಅವಾಗ ಏನು ಮಾಡ್ತೀವಿ, ಇರೋ ಕ್ಯಾಪಿಟಲಲ್ಲೇ ಶುರು ಮಾಡೋಕ್ಕೆ ಹೋಗ್ತೀವಿ, ಅಲ್ಲಿ ಫೇಲ್ ಆಗ್ತೀವಿ. ಇನ್ನೊಂದು ಮ್ಯಾನೇಜ್ಮೆಂಟಲ್ಲಿ ಹೆಂಗೆ ಫೇಲ್ ಆಗ್ತೀವಿ, ಇವತ್ತು ಕಸ್ಟಮರ್ಗೆ ಜಾಸ್ತಿ ಶೋ ಆಫ್ ಮಾಡೋಕ್ಕೋಸ್ಕರ ನಮ್ಮ ಹತ್ರ ಇವಾಗ ಒಂದು ಯಾವುದೋ ಶಾಪ್ ಇರುತ್ತೆ, ಆ ಶಾಪ್ಗೆ ಒಬ್ಬ ಲೇಬರ್ ಸಾಕಾಗಿರ್ತಾರೆ, 2 ಲೇಬರ್ ಸಾಕಾಗಿರ್ತಾರೆ, ಅಲ್ಲಿ 4 ಜನ ಲೇಬರ್ ಹಾಕೋದು. ಆಮೇಲೆ ನಮಗೆ ಇವಾಗ ರಾ ಮೆಟೀರಿಯಲ್ ನಮಗೆ ಎಷ್ಟು ಬೇಕಾಗಿರುತ್ತೆ ಅಷ್ಟು ರಾ ಮೆಟೀರಿಯಲ್ ಸಾಕಾಗಿರುತ್ತೆ, ಎಷ್ಟು ಸೇಲ್ ಆಗುತ್ತೆ ನಿಮ್ಗೆ ಗೊತ್ತಿರುತ್ತೆ. ಇವ್ರ ಮೆಂಡಲ್ಲಿ ನಾಳೆ ಜಾಸ್ತಿ ಬರ್ಬೋದು, ಅದು ಬರ್ಬೋದು, ಇಷ್ಟು ಬರ್ಬೋದು, ಹೆವಿ ರಾ ಮೆಟೀರಿಯಲ್ ಫಿಲ್ ಮಾಡಿ ಅದನ್ನು ಡ್ಯಾಮೇಜ್ ಮಾಡಿ ಅದನ್ನು ಡಿಫಾಲ್ಟ್ ಮಾಡೋದು. ಅಲ್ಲಿ ಏನಾಗುತ್ತೆ, ಫೇಲ್ ಆಗೋ ಚಾನ್ಸಸ್ ಯೂತ್ಸ್ ಜಾಸ್ತಿ ಇರುತ್ತೆ. ಹಂಗಾಗಿ ಅಲ್ಲೇನು ಮಾಡ್ತೀರಾ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ಮ್ಯಾನೇಜ್ಮೆಂಟು ಮತ್ತು ಕ್ಯಾಪಿಟಲ್, ನಮ್ಮ ಹತ್ರ ಎಷ್ಟು ಫಂಡಿಂಗ್ ಇದೆ, ನಾವೆಷ್ಟು ಟಾರ್ಗೆಟ್ ಮಾಡ್ಬೋದು, ನಮ್ಮ ಪ್ಲೇಯರ್ಸ್ ಯಾರು ಆ ಟೈಮಲ್ಲಿ, ಅದನ್ನೊಂದು ಥಿಂಕ್ ಮಾಡಬೇಕು. ಆಮೇಲೆ ನಾವು ಎಲ್ಲೆಲ್ಲಿ ಸೋರ್ಸ್ನ ಉಳಿಸ್ಬೋದು. ಇವಾಗ 4 ಲೇಬರ್ ಹಾಕಿದ್ರೆ 2 ಲೇಬರ್ ಹಾಕಿ ವರ್ಕ್ ಮಾಡಿಸಿ ನೀವು ವರ್ಕ್ ಮಾಡಿ ಅದು. ಆಮೇಲೆ ಅದಾದಮೇಲೆ ರಾ ಮೆಟೀರಿಯಲ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಒಳ್ಳೇದಾ ಕೆಟ್ಟದ, ಚೆನ್ನಾಗಿದೆಯಾ, ಏನಾಗಿದೆ ಅನ್ನೋ ಕಾನ್ಸಂಟ್ರೇಟ್ ಮಾಡಿದ್ರೆ ಯು ವಿಲ್ ಸರ್ವೈವ್. ಒಬ್ಬ ಉದ್ಯಮಿಯಾಗಿ ಖಂಡಿತವಾಗಿಯೂ ಕೂಡ ಒಂದು ದೊಡ್ಡ ಒಂದು ಸ್ಟ್ರಗಲ್ ಇದ್ದೇ ಇರುತ್ತೆ. ಪ್ರತಿಯೊಬ್ಬ ಉದ್ಯಮಿ ಹಿಂದೆ ಒಂದು ಅವರು ತುಂಬ ಲಕ್ಷಾಂತರ ವ್ಯವಹಾರ, ಕೋಟ್ಯಾಂತರ ಮಾಡುತ್ತೆ ಅಂತ ಅಂಕಿಅಂಶಗಳು ನಾವು ಹೇಳ್ತೀವಿ, ಭಾಳ ಕೇಳಲಿಕ್ಕೆ ಭಾಳ ಚೆಂದ ಇರುತ್ತೆ. ಆದರೆ ಅದರ ಹಿಂದೆ ಅಷ್ಟೇ ದೊಡ್ಡ ಒಂದು ಪೇಯ್ನ್ ಇರುತ್ತೆ, ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಒಂದು ಸ್ಟ್ರಗಲ್ ಇರುತ್ತೆ ಅಲ್ವಾ?
ಸೊ ನಿಮ್ಮ ಒಂದು 7 ವರ್ಷಗಳ ಜರ್ನಿಯಲ್ಲಿ ಉಂಟಾದ ಆ ಪೈನ್ ಅಥವಾ ಒಂದು ಆ ಸ್ಟ್ರಗಲ್ ಬಗ್ಗೆ ತಾವು ಏನು ಹೇಳ್ತೀರಿ? ಅದ್ರ ಬಗ್ಗೆ ಒಂದು ನೀವು ಯಾವಾಗಲೂ ನಿಮಗೆ ಒಂದು ನೇತಾ ಇರ್ತೀರ, ನೀವು ಆ ಥರ ಒಂದು ಘಟನೆ ಏನಾದರೂ ಇದ್ರೆ ಹೇಳ್ತೀರಾ ಅಂತ? ಸರ್, ಬಿಸ್ನೆಸ್ ಮ್ಯಾನ್ ಅಂದರೆ ಎವ್ರಿ ಡೇ ಸ್ಟ್ರಗಲ್ ಇದ್ದೇ ಇರುತ್ತೆ ಅವನಿಗೆ, ಎವ್ರಿ ಡೇ ಸ್ಟ್ರಗಲ್. ಬಟ್ ಅದರಲ್ಲಿ ಒಂದು ಚಿಕ್ಕ ಇನ್ಸಿಡೆಂಟ್ ನನಗೆ ನಡೆದಿರೋ ಇನ್ಸಿಡೆಂಟ್, ರಿಯಲ್ ಇನ್ಸಿಡೆಂಟ್ ಹೇಳ್ತೀನಿ. ಒಬ್ಬ ಫ್ರಾಡ್ ಪಾರ್ಟಿನ ಹೆಚ್ಕೊಂಡು ನಾನು ಡೆಲ್ಲಿಗೆ ಪ್ರಾಡಕ್ಟ್ನ ತಗೊಂಡೋಗ್ತೀನಿ, ಮೆಟೀರಿಯಲ್. ಅದು ತೊಗೊಂಡೋಗೋ ಸೀನರಿಯೇ ಒಂದು ರೋಚಕ. ನಮಗೆ ಹಿಂದಿ ಬರ್ತಿರಲಿಲ್ಲ ಸರಿಯಾಗಿ, ಕಂಫರ್ಟಬಲ್ ಲ್ಯಾಂಗ್ವೇಜ್ ಬರ್ತಿರಲಿಲ್ಲ. ಬಟ್ ನೆಕ್ಸ್ಟ್ ಸ್ಟೆಪ್ ತೊಗೊಳ್ಳೇಬೇಕಿತ್ತು. ಯಾರೋ ಹಂಗಿಸ್ಬಿಟ್ರು, ನಿಮ್ಗೆ ಏನೂ ಮಾಡೋಕ್ಕಾಗಲ್ಲ ಅಂತ. ಆ ಏಜ್ 21 ವರ್ಷಕ್ಕೆ ನಿಮಗೆ ಏನು ಮಾಡೋಕ್ಕಾಗುತ್ತೆ, ನೀವು ಫೇಲ್ ಆಗ್ತೀರಾ, ವಾಪಸ್ ಮನೆಗೆ ಬರ್ತೀರಾ ಅಂತ ಹಂಗಿಸ್ಬಿಟ್ಟಿದ್ರು. ಬಟ್ ವಿ ಟೇಕನ್ ಅಸ್ ಚಾಲೆಂಜ್, ನಮ್ಗೆ ಅದು ಚಾಲೆಂಜಾಗಿ ನಾವು ತೊಗೊಂಡ್ವಿ. ಏನಾಯಿತು, ಡೆಲ್ಲಿಗೆ ಒಬ್ಬ ಫ್ರಾಡ್ ಪಾರ್ಟಿನ ಹೆಚ್ಕೊಂಡು ನಾವು ಕೊಬ್ಬರಿನ ಗಾಡಿ ಲಾರಿಲಿ ಲೋಡ್ ಮಾಡಿಕೊಂಡು ಡೆಲ್ಲಿಗೆ ತೊಗೊಂಡೋಗ್ಬಿಟ್ವಿ. ಸರ್, ನಂಬ್ತೀರಾ, ನಮ್ಗೆ ಆ ಪ್ರಾಡಕ್ಟ್ನ ಮಾರೋಕ್ಕಾಗಲಿಲ್ಲ. ಅವ್ನು ಫ್ರಾಡ್ ಪಾರ್ಟಿ ಅಂತ ಗೊತ್ತಾಗ್ಬಿಡ್ತು, ಮಾರೋಕ್ಕೆ ಆಗಲಿಲ್ಲ. ಅವನು ಕರೆಸ್ಕೋಬೇಕಾರೆ ಯಾವ ಥರ, ನೀನು ನನ್ನ ಮಗನ ಥರ ಬಾರಪ್ಪ, ನಾನು ಹಿಂಗೆ ಮೋಸ ಮಾಡೋಕ್ಕಾಗುತ್ತಾ, ನೀವು ನನ್ನ ಮಗನ ಥರ ಅಂತ ಕ್ಲೈಂಟ್ ಕರೆಸ್ಕೊಂಡಿತ್ತು. ಆ ಥರ ಹೋದ್ವಿ, ಪ್ರಾಡಕ್ಟ್ ತೊಗೊಂಡೋದ್ವಿ. ನಾನು ಡೆಲ್ಲಿ ಅಂದ ತಕ್ಷಣ ಎಲ್ಲರೂ ಆ ಥರ ಇಲ್ಲ ಅಂತ ಹೇಳಲ್ಲ, ಒಬ್ಬರು ಕೆಲವರು. ಬಟ್ ನಮ್ಮ ಬ್ಯಾಡ್ ಲಕ್, ಸ್ಟಾರ್ಟಿಂಗೇ ನಮಗೆ ಪ್ರಾಡಕ್ಟ್, ಬಟ್ ಅದು ನಮಗೆ ಒಳ್ಳೆ ಅನುಭವನೇ ಕೊಡ್ತು. ನಾವು ಹೋದ್ವಿ, ಪ್ರಾಡಕ್ಟ್ ತೊಗೊಂಡೋದ್ವಿ, ಅವ್ರಿಗೆ ಅನಲೈಸ್ ಆಗ್ಬಿಟ್ಟು, ನಮ್ಗೆ ಅನಲೈಸ್ ಆಯಿತು, ಇನ್ನು ಫ್ರಾಡ್ ಇದ್ದಾರೆ, ಮೆಟೀರಿಯಲ್ ಇಳಿಸ್ಕೊಂಡು ದುಡ್ಡು ಕೊಡಲ್ಲ, ನಮಗೆ ತೊಂದರೆ ಆಗುತ್ತೆ ಅಂತ. ಸರ್, ನಂಬ್ತೀರಾ, 1 ವಾರ 1 ತಿಂಗಳು ಡೆಲ್ಲಿಲಿ ಇದ್ದೀನಿ. 1 ವಾರ ಕಂಟಿನ್ಯೂಸ್ ಆಗಿ ಭುಜದ ಮೇಲೆ ಪ್ರತಿ ಅಂಗಡಿಗೆ ಬ್ಯಾಗ್ 25 kg ಬ್ಯಾಗ್ ಹೊತ್ಕೊಂಡು ಹೋಗೋದು, ಓಪನ್ ಮಾಡೋದು. ಸರ್, ಕೊಬ್ಬರಿಲಿಲ್ವ ಸರ್? ಸರ್, ಅವ್ರಿಗೂ ಭಯ ಇರುತ್ತೆ ಅಂಗಡಿಯವ್ರಿಗೆ, ಇವನ್ನೆಲ್ಲ ಕದ್ಗಿದ್ಕೊಂಡ್ಬಂದ್ಬಿಟ್ಟಿದೆ ನಮ್ಮಲ್ಲ ಅಂತ. ಸರ್, ಹೇಳಿದ್ನಲ್ಲ, ಆ ಸಿಚುವೇಷನಲ್ಲೇ ತುಂಬ ಜನ ಕರ್ನಾಟಕದಿಂದ ಒಬ್ಬರು ಲಿಂಗರಾಜ್ ಅಣ್ಣ, ಇವತ್ತು ಅವ್ರ ಹೆಸರು ತೊಗೋಬೇಕು ನಾನು, ಲಿಂಗರಾಜ್ ಅಣ್ಣ ಅಂತ, ಅವ್ರ ಪಾಪ ಅವ್ರು ನನಗೆ ಸಪೋರ್ಟ್ ಮಾಡಿದ್ದಾರೆ. ನನ್ನ ಅವ್ರ ಮನೆ ಕರ್ಕೊಂಡು ಹೋಗಿ ಊಟ ಮಾಡಿಸಿ, ನನ್ನ ಪರಿಸ್ಥಿತಿ ನೋಡಿ ಇವತ್ತಿಗಿಂತ ಜಾಸ್ತಿ ಪರಿಸ್ಥಿತಿ ಅವತ್ತು, ಕರ್ಕೊಂಡೋಗಿ ಊಟ ಮಾಡಿಸಿ, ಅಂಗಡಿ ಅಲ್ಲೊಂದು ಸರ್ಕಲ್ ಇರುತ್ತೆ, ಆ ಸರ್ಕಲಿಗೆ ಕರ್ಕೊಂಡೋಗಿ ತೋರಿಸಿ, ಇಲ್ಲಿ ಮಾರ್ಕೆಟ್ ಆಗುತ್ತೆ ಕಣಪ್ಪ ಇಲ್ಲಿ. ಫೈನಲಿ ಅವರು ಕೈ ಬಿಟ್ಬಿಟ್ರು, ಇದು ಆಗಲ್ಲ ಚಿರಂಜೀವಿ, ಪ್ರೊಸೀಜರ್ ಆಗಲ್ಲ, ತುಂಬ ಕಷ್ಟ ಇದೆ, ಮೆಟೀರಿಯಲ್ ತಂದು ಮನೆಗೆ ಹೋಗ್ಬಿಡು. ಬಟ್ ಇಲ್ಲಿ ಹಂಗೆ ಸರ್ ಇದ್ದೇ ಇರ್ತಾರಲ್ಲ ಸರ್, ನಿಮ್ಮ ಕಾಲೇಳರು ಇದ್ದೇ ಇರ್ತಾರೆ, ಏನೋ ಅಚೀವ್ಮೆಂಟ್ ಮಾಡ್ತೀವಿ ಅಂತ ಬಂದುಬಿಟ್ಟಿದ್ದು ಡೆಲ್ಲಿಗೆ ಮೆಟೀರಿಯಲ್ ತಗೊಂಡು. ಸರ್, ನಂಬ್ತಿರೋ ಬಿಡ್ತಿರೋ, ಮಿರಾಕಲ್ ಥರ ಒಂದು ಅಂಗಡಿಗೆ ಹೋಗಿ ಅಪ್ರೋಚ್ ಆಗಿ, ಅವ್ರು ನಮ್ಗೆ ಅಪ್ರೋಚ್ ಆಗಿ ಒಂದು ಈಸಿ ವೇಲಿ ಒಂದು, ಅವ್ರ ಹೆಸರು TR ಬನ್ಸಲ್ ಅಂತ, ಒಂದು 13 lakhs ಮೆಟೀರಿಯಲ್ನ ಅವ್ರು ಪರ್ಚೇಸ್ ಮಾಡಿದ್ರು. ನೈಟ್ ನಾನು ಇವತ್ತು ಮನೆಯಲ್ಲ, ನನಗೆ ನಾಳೆ ಏನಾಗುತ್ತೇನೋ ಗೊತ್ತಿಲ್ಲ. ಅಂದರೆ ನಾಳೆ ಹೆಂಗೆ ಅಂದರೆ ಅದು ಸಿನೋರಿ ಆಗಾದ್ಮೇಲೆ ನಿಮ್ಗೆ ಹೇಳ್ತಿರೋದು. ಬಟ್ ಅವತ್ತಿನ ಸಿಚುವೇಷನ್ ಹೆಂಗಿತ್ತು ಅಂದರೆ ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಈ ಕಡೆ 2 ಕಣ್ಣಿಂದನೂ ನೀರು ಬರ್ತಾ ಇರುತ್ತೆ. ಅಂದರೆ ಸಿಚುವೇಷನ್ ಆ ಥರ ಟಫ್ ಸಿಚುವೇಷನ್ನು. ಇಲ್ಲ, ಒಂದು ನಾನು ವಾಪಸ್ ಮೆಟೀರಿಯಲ್ ತೊಗೊಂಡೋಗ್ಬೇಕು ಊರಿಗೆ, ಇಲ್ಲ ಮಾರಬೇಕು. ರೋಡಲ್ಲಿ ನಿಂತ್ಕೊಂಡು ಮಾರೋಕ್ಕಾಗಲ್ಲ, ಯಾಕೆಂದರೆ ಅದು ಕೊಬ್ಬರಿ, ಎಳ್ನೀರಾದರೆ ಕೊಚ್ಚಿಬಿಟ್ಟು ರೋಡಲ್ಲಿ ನಿಂತ್ಕೊಂಡಾರು ಮಾರ್ಬೋದು. ಅವತ್ತು ನೆನೆಸ್ಕೊಂಡಿದೆ ಸರ್ ನಾನು, ಒಂದೊಂದು ಮೂಮೆಂಟು ಅಷ್ಟು ಟಫ್ ಇರುತ್ತೆ ಬಿಸ್ನೆಸ್ ಮ್ಯಾನ್ಗೆ. ಆ ಮೂಮೆಂಟಲ್ಲಿ ಧೈರ್ಯ ಕಳ್ಕೊಬಾರ್ದು ಸ್ಟ್ರಗಲಲ್ಲಿ. ನಂತರ ಸಿಚುವೇಶನ್ ತುಂಬ ಬಿಸ್ನೆಸ್ ಮ್ಯಾನು ಸ್ಟಾರ್ಟಪ್ಪರ್ಸ್ಗೆ ಬಂದೇ ಬರುತ್ತೆ ಸರ್. ರೋಡಲ್ಲಿ ನಿಂತ್ಕೊಂಡು ಮಾರೋ ಪರಿಸ್ಥಿತಿನೂ ಬರ್ತವೆ, ಆವಾಗ ಎದುರುಬಾರ್ದು. ಈ ಥರ ಸಿನಾರಿಯೋಗಳನ್ನ ನೀವು ಮನಸ್ಸಲ್ಲಿ ಅನ್ಕೋಬೇಕು, ಅವ್ರ ಸಿಚುವೇಶನಲ್ಲಿ ಹಿಂಗೆ ನಡೆದಿದ್ದು. ನಾವು ಅವಾಗ ಅನ್ಕೊಂಡಿದ್ದು ಅಷ್ಟೇ, ಸ್ಟ್ರಗಲ್ ಎಲ್ಲರ ಲೈಫಲ್ಲೂ ಸ್ಟ್ರಗಲ್ ಇರುತ್ತೆ, ಇದೇ ನಮ್ಮ ಸ್ಟ್ರಗಲ್ಲು, ಇದನ್ನು ನಾವು ದಾಟಿದ್ರೆ ನೆಕ್ಸ್ಟ್ ಸಕ್ಸಸ್ ಸಿಗುತ್ತೆ. ಕಷ್ಟಪಟ್ಟು ಯಾವುದೋ ಒಂದು ಅಂಗಡಿಗೆ ತಿರ್ಗಿ ಅವ್ರು ರಿಕ್ವೆಸ್ಟ್ ಮಾಡಿ, ಅವ್ರು ನನ್ನ ಪುಣ್ಯಕ್ಕೆ ಅವ್ರ ಮೆಟೀರಿಯಲ್ ತೊಗೊಂಡು ಪೇಮೆಂಟ್ನ ನನಗೆ ಮಾಡಿದ್ರು 13 lakhs. ಆಗ ಬಂದು ಅವರು ನನ್ನ ಪರ್ಮನೆಂಟ್ ಕಸ್ಟಮರ್ ಆದರು. ಅದೇ ಫಸ್ಟ್ ನಾನು ಮೀನ್ಸ್ ಡೊಮೆಸ್ಟಿಕ್ ಎಕ್ಸ್ಪೋರ್ಟ್ ಮಾಡಿತ್ತು, ಅವರೇ ನನ್ನ ಫಸ್ಟ್ ಕ್ಲೈಂಟ್. ಇವತ್ತೇನಾರ ಒಂಚೂರು ಅವರಿಂದ ಬಿಸ್ನೆಸ್ ಕಲ್ತಿದ್ದೀನಿ ಅಂದರೆ ಅದಕ್ಕೆ ಒನ್ ಆಫ್ ದ ರೀಸನ್ ಅವರು. ನಾನು ಯೂತ್ಸ್ಗೆ ಇನ್ನೊಂದು ಏನು ಹೇಳೋಕ್ಕಂದರೆ, ಈ ಸ್ಟ್ರಗಲ್ ಸ್ಟೋರಿಗಳನ್ನೇನಿರ್ತವೆ ಅದನ್ನು ಎಂಥ ಸಿಚುವೇಶನ್ ಅಂದರೆ ನಿಮಗೆ ಡೆಡ್ ಮೂಮೆಂಟ್ ಬರ್ತವೆ, ಯಾವ ಮಾಡೋಕ್ಕಾಗಲ್ಲ, ಇನ್ನೇನು ಬಿಟ್ಬಿಡ್ಬೇಕು, ಇನ್ನೇನು ಬೇರೆ ಬೇರೆ ಥರ ಎಲ್ಲ ಥಿಂಕ್ ಮಾಡ್ತಾರೆ ಸರ್. ನನಗೆ ಎಷ್ಟೊಂದು ಸಲ ಪ್ರೆಷರ್ಗಳೆಲ್ಲ ನೋಡಿದ್ದೀನಿ ನಾನು. ಎಷ್ಟೊಂದು ಜನ ಸ್ಟಾರ್ಟಪ್ಪರ್ಸು ಆಗ್ತಿಲ್ಲ, ಸಾಲದವ್ರು ಹಿಂಸೆ ಕೊಡ್ತಿದ್ದಾರೆ, ಟಾರ್ಚರ್ ಕೊಡ್ತಾ ಇದ್ದಾರೆ, ನನ್ನ ಕೈಲಿ ಡ್ರಾಪ್ ಔಟ್ ಮಾಡಿ ಬೇಡ. ಸ್ಟ್ರಗಲ್ಲೇ ಅದೇ ಸ್ಟ್ರಗಲ್ಲು. ಆ ಸ್ಟ್ರಗಲಲ್ಲಿ ನೀವು ಹೆದರ್ಕೋಬೇಡ್ರಿ, ಆ ಸ್ಟ್ರಗಲಿಂದ ವಾಪಸ್ ಬನ್ನಿ, ಡೆಫಿನೆಟ್ಲಿ ಸೊ ನಿಮಗೆ ಸಕ್ಸಸ್ ಕಾಣುತ್ತೆ. ಈ ಸ್ಟೋರಿನ ನೀವು ನಿಮಗೆಲ್ಲರ ಸ್ಟ್ರಗಲ್ ಅನ್ನಿಸ್ದಾಗ ನೆನೆಸ್ಕೊಳ್ಳಿ, ಈ ಥರ ಎಲ್ಲ ಕಷ್ಟಪಟ್ಟ ಮೇಲೆ ಇದೇನು ದೊಡ್ಡ ವಿಷಯ ಅಲ್ಲ. ಯಾಕೆಂದರೆ ರೋಡಲ್ಲಿ ನಿಂತ್ಕೊಂಡು ಮಾರೋಕ್ಕೂ ರೆಡಿ ಆಗಿಬಿಟ್ಟಿದ ಮೇಲೆ, ಭುಜದ ಮೇಲೆ 10 ಕಿಲೋಮೀಟ್ರು ಎತ್ಕೊಂಡೋಗಿ ರೆಡ್ ಕಲರ್ ಪೈನ್ ಆಗಿಬಿಟ್ಟಿತ್ತು ಸರ್, ಬಾಡಿ ಎಲ್ಲ ಪೈನು. ಇವಾಗ ಮೂಟೆ ಹಿಂಗೆ ಹೊತ್ಕೊಂಡು ಹೋಗ್ಬೇಕು 25 kg ಫುಲ್ ಟ್ರಾಫಿಕಲ್ಲಿ. ನಿಮ್ಮ ಅಂಗಡಿಗೆ ಬಂದು ತೋರಿಸ್ಬೇಕು, ಸರ್ ಕೊಬ್ಬರಿ ಇದೆ ತೊಗೊಳ್ಳಿ ಸರ್, ಅವ್ರು ತೊಗೊಳಲ್ಲ. ಈ ಥರ ಅಂದರೆ ಓಪೆ ಕಳ್ಕೊಳಂಗಿಲ್ಲ ನೆಕ್ಸ್ಟ್ ಅಂಗಡಿಗೆ ಹೋಗೋಕ್ಕೆ. ಓಪ್ ಕಳ್ಕೊಂಡ್ರೆ ಬಿಸ್ನೆಸ್ ಫ್ಲಾಪು, ಅಯ್ಯೋ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಪ್ರಯತ್ನ, ಸ್ಟ್ರಗಲ್ಲು ಇವೆರಡನ್ನು ಯಾವತ್ತೂ ಮರಿಲಿಬೇಡ್ರಿ, ಬಿಡ್ಲೂಬೇಡ್ರಿ, ಆಮೇಲೆ ಸಕ್ಸಸ್ ಸಿಗುತ್ತೆ. ಖಂಡಿತ. ಹೆಚ್ಚು ಗುರುತು ಪರಿಚಯ ಇಲ್ಲದಂಥ ಊರಲ್ಲಿ ಆ ಒಂದು ಏಜಲ್ಲಿ ನೀವು ಕೊಬ್ಬರಿ 75 kg ಮೂಟೆಯನ್ನು ಹೊತ್ಕೊಂಡು ಅಂಗಡಿ ಅಲೆದು ನೀವು ಮಾಡೋಂಥ ಒಂದು ಆ ಸ್ಟ್ರಗಲ್ ಇದೆಯಲ್ಲ, ಅದು ನಿಜವಾಗಿ ಕೂಡ ಎಲ್ರಿಗೂ ಇನ್ಸ್ಪೈರ್ ಆಗುವಂಥದ್ದು. ಸೊ ಕಳೆದ 7 ವರ್ಷಗಳಲ್ಲಿ ಒಂದು 5 ಲಕ್ಷದ ಇನ್ವೆಸ್ಟ್ಮೆಂಟಿಂದ ಇವಾಗ ಒಂದು ಕೋಟಿಗಳ ಲೆಕ್ಕದಲ್ಲಿ ತಾವು ಬಿಸ್ನೆಸ್ ಮಾಡ್ತಾ ಇರುವಂಥದ್ದು ಒಂದು ಕಡೆ ಆದರೆ, ಅದರ ಹಿಂದೆ ಇರುವಂಥ ಸ್ಟ್ರಗಲ್ ಇದೆಯಲ್ಲ, ಅದು ಅದಕ್ಕಿಂತ ಜಾಸ್ತಿ ವ್ಯಾಲ್ಯೂ ಇರುವಂಥದ್ದು ಅಂತ ನನಗೆ ಅನಿಸ್ತಾ ಇದೆ. ಇಂಥ ಉಪಯುಕ್ತದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕೇಶವ್ ಸರ್. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಸ್ತಾರ ಬಿಸ್ನೆಸ್ ಆ್ಯಂಡ್ ಪ್ರಾಪರ್ಟಿ ಯೂಟ್ಯೂಬ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.